ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ನನ್ನ ನೆಚ್ಚಿನ ಲೇಖಕರಾದಂತಹ ಶ್ರೀಯುತ ಗೋಪಾಲ್ರವರೇ, ಹಾಗೆಯೇ ನಮ್ಮ ಗುರುಗಳು ಮತ್ತು ನನ್ನ 15 ವರ್ಷಗಳ ವಿದ್ಯಾರ್ಥಿ ದೆಸೆಯಿಂದಲೂ ಸಹ ಎಲ್ಲ ನಿರಾತಂಕ ಸಂಸ್ಥೆಯ ಬೆನ್ನೆಲುಬಾಗಿ ಸಹಕರಿಸ್ತಕ್ಕಂತಹ ಇಂದಿನ ಉಪಕುಲಪತಿಗಳಾದಂತಹ ಶ್ರೀಯುತ ರಮೇಶ್ ಸರ್ ಅವರೇ, ಹಾಗೆಯೇ ಶ್ರೀಯುತ ನನ್ನ ನೆಚ್ಚಿನ ಸ್ನೇಹಿತರು ಹಾಗೆ ಮಾರ್ಗದರ್ಶಕರು ಆದಂತಹ ಶ್ರೀಯುತ ಗೋಪಾಲ್ರವರೇ, ಹಾಗೆಯೇ ಇಂದು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಗೀತಾಚಾರ್ಯರವರು ಇದ್ದಾರೆ, ಅತ್ಯಂತ ಹಿರಿಯರು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಅವರೇ ಹಾಗೂ ಅನಿಲ್ ಬೊಮ್ಮಘಟ್ಟ ಸಹಾಯಕ ನಿರ್ದೇಶಕರು ಪ್ರಸಾರಾಂಗ ಮೈಸೂರು ವಿಶ್ವವಿದ್ಯಾನಿಲಯರವರೇ, ಹಾಗೂ ನನ್ನ ನೆಚ್ಚಿನ ಸ್ನೇಹಿತರಾದಂಥ ಶ್ರೀಯುತ ಶೇಖರ್ ಗಣಗಲೂರವರೇ, ಹಾಗೆಯೇ ನಮ್ಮ ಇಂದಿನ ಇನ್ನೊಂದು ಪುಸ್ತಕದ ಅಶೋಕ್ರವರೇ, ಇಂದು ನಮ್ಮ ನಿವೃತ್ತ ಪಬ್ಲಿಕೇಶನ್ಸ್ ಹೆಚ್ಚು ಕಡಿಮೆ 15 ವರ್ಷಗಳ ಒಂದು ಅವಧಿನಲ್ಲಿ ಸುಮಾರು 150ಕ್ಕೂ ಹೆಚ್ಚು ಪುಸ್ತಕಗಳನ್ನ ನಾವು ಹೊರತಂದಿದ್ದೇವೆ. ಅದರಲ್ಲೂ ಪ್ರಮುಖವಾಗಿ ಸಮಾಜ ಕಾರ್ಯ ಕ್ಷೇತ್ರಕ್ಕೆ ತಂದಂತಹ ಪುಸ್ತಕಗಳು ಹೆಚ್ಚಾಗಿವೆ. ಸೊ ಈ ಒಂದು ನಿಟ್ಟಿನಲ್ಲಿ ನನಗೆ ಆರಂಭಿಕ ದಿನಗಳಲ್ಲಿ ನಮ್ಮ 2ನೇ 3ನೇ ಪುಸ್ತಕ ಅನಿಸುತ್ತೆ, ಆ ಪುಸ್ತಕದ ಒಂದು ಬಿಡುಗಡೆ ಕಾರ್ಯಕ್ರಮವನ್ನು ನಾವು BM ಶ್ರೀ ಪ್ರತಿಷ್ಠಾನದಲ್ಲಿ ಹಮ್ಮಿಕೊಂಡಿದ್ದು. ಅಂದು ಅತ್ಯಂತ ಸಮಾಜ ಕಾರ್ಯ ಕ್ಷೇತ್ರದ ದಿಗ್ಗಜರಾಗಿದ್ದಂತಹ ಶ್ರೀಯುತ ಶಂಕರ್ ಪಾಠಕ್ ಅವರ ಪುಸ್ತಕ. ಅವರು ದೆಹಲಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರೊಫೆಸರ್ ಆಗಿದ್ದರು. ಆ ಪುಸ್ತಕವನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಅನಿತಾ ರೆಡ್ಡಿ ಅಂತೇಳಿ ಕೆಂಗಲ್ ಹನುಮಂತಯ್ಯನವರ ಸೊಸೆ ಅಂತ ಅನಿಸುತ್ತೆ, ಅವರ ಮಾಜಿ ಮುಖ್ಯಮಂತ್ರಿಗಳು ಅವರ ಸೊಸೆಯವರನ್ನ ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಅದೇ ರೀತಿ ನಮ್ಮ ಡಾಕ್ಟರ್ HS ದೊರೆಸ್ವಾಮಿ ಅವರನ್ನು ಸಹ ಕರೆಸಿತ್ತು. ಆ ಒಂದು ಸಂದರ್ಭದಲ್ಲಿ ನಮಗೂ ಹೊಸತು ಎಲ್ಲ ನಮ್ಮ ಸ್ನೇಹಿತರನ್ನೆಲ್ಲ ಕರೆದು ಆಡಿಯನ್ಸಲ್ಲಿ ಇದ್ದಿದ್ದು ನನಗನ್ನಿಸಿದ ಮಟ್ಟಿಗೆ 15 ವರ್ಷಗಳ ಹಿಂದೆ ಬರೀ 5-6 ಜನ ನಾವು ಇದ್ದೋ, ನನ್ನನ್ನು ಒಳಗೊಂಡಂತೆ 5-6 ಜನ ಅಷ್ಟೇ ಇದ್ದಿದ್ದು. ಆದರೆ 5-6 ಜನ ಇದ್ದಂಥ ಸಂದರ್ಭದಲ್ಲಿ ನಾನೇ ನಿರೂಪಕ, ನಾನೇ ಪ್ರಕಾಶಕ, ನಾನೇ ಎಲ್ಲ ಕೆಲಸಗಳನ್ನು ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ನನಗೆ ಸ್ಟೇಜ್ ಹತ್ರ ಹೋದಾಗ 4-5 ಜನ ಕೂತಿದ್ದು ನೋಡಿ ನನಗೆ ಮಾತಾಡೋಕ್ಕಾಗಲಿಲ್ಲ. ಏನೋ ಒಂದು ಹೇಳಿ ನಾನು ಆ ಒಂದು ವೇದಿಕೆಯಿಂದ ತುಂಬ ಮಾತಾಡೋಕ್ಕಾಗದೇ ಇರೋವಂಥ ಸಂದರ್ಭದಲ್ಲಿ ಅವ್ರಿಗೆ ನಾನು ಸ್ವಾಗತ ಕೋರಿ ಕೂತ್ಕೊಂಡೆ ನಾನು ಆಡಿಯನ್ಸ್ ಒಂದು ಇದರಲ್ಲಿ. ಆ ಒಂದು ಪುಸ್ತಕ NBT ಸಂಸ್ಥೆಯಿಂದ ಸಬ್ಸಿಡೈಸ್ ಸ್ಕೀಮಲ್ಲಿ ನಮ್ಗೆ 1.5 ಲಕ್ಷ ರೂಪಾಯಿ ಅವರು ಸಬ್ಸಿಡೈಸ್ ಸ್ಕೀಮಲ್ಲಿ ಕೊಟ್ಟಿದ್ದರು. ಮತ್ತು ಅದು ಮ್ಯಾಕ್ಮಿಲನ್ ಪಬ್ಲಿಕೇಶನಿಂದ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಪಡೆದು ಅದು ರಿವೈಸ್ ಮಾಡಿ ನಾವು ಪಬ್ಲಿಷ್ ಮಾಡಿದ್ದು. ಅಂತಹ ಒಂದು ಉತ್ಕೃಷ್ಟ ಕೃತಿಗೆ ಇದ್ದದ್ದು ಕೇವಲ ಒಂದು 5-6 ಜನ. ಆ ಒಂದು ಸಂದರ್ಭದಲ್ಲಿ ನಾನು ಕಲಿತ ಪಾಠ ಏನು ಅಂತಂದರೆ, 5-6 ಜನ ಇದ್ದಂಥ ಸಂದರ್ಭದಲ್ಲಿ ಶ್ರೀಯುತ HS ದೊರೆಸ್ವಾಮಿಯವರು ಸುಮಾರು 40 ನಿಮಿಷ ಮಾತಾಡೋಷ್ಟರಲ್ಲಿ ಒಂದು 7-8 ಜನ ಆದರು. ಅನಿತಾ ರೆಡ್ಡಿಯವರು ಸುಮಾರು ಅವರು ಪ್ರಿಪೇರ್ಡ್ ಸ್ಪೀಚನ್ನೇ ನನ್ನ ಪ್ರಕಾರ ಒಂದು 30 ನಿಮಿಷ ಇತ್ತು. ಅವರು ಮಾತಾಡಿದ ನಂತರ ಕೊನೆಯದಾಗಿ ಶಂಕರ್ ಪಾಠಕ್ ಅವರು ಮಾತಾಡುವಷ್ಟರಲ್ಲಿ ಸುಮಾರು ಒಂದು 20 ಜನ ಇದ್ದು. ಅವರು 20 ಜನ ಇದ್ದರೂ ಸಹ ನಾನು 4-5 ಜನ ಇದ್ರಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾತಾಡ್ದೇ ಅವತ್ತಿನ ಕಾರ್ಯಕ್ರಮದಲ್ಲಿ ಅತ್ಯಂತ ನಿರುತ್ಸಾಹಕನಾಗಿ 4-5 ಜನ 7-8 ಜನ ಇದ್ರಲ್ಲ ಅಂತೇಳಿ ನಾನು ಸುಮ್ಮನಾಗಿದ್ದು ನೋಡಿ ನನಗಂತ ಅನಿಸ್ತು, ಇವ್ರು 3 ಜನ ಮಹಾನುಭಾವರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ವ್ಯತ್ಯಾಸ ಕಾಣಿಸ್ತಿಲ್ಲ. ಆಡಿಯನ್ಸಲ್ಲಿ 4 ಜನ ಇರಲಿ, 5 ಜನ ಇರಲಿ, 10 ಜನ ಇರಲಿ, ಅವ್ರು ಕೊಡಬೇಕಾದಂಥ ಸ್ಪೀಚಲ್ಲಿ ಒಂದೇ ಒಂದು ಪರ್ಸೆಂಟೇಜು ವ್ಯತ್ಯಾಸ ಆಗಲಿಲ್ಲ. ಅವತ್ತಿನ ಪಾಠ ನಾನು ಕಲ್ತಿದ್ದು ಇವತ್ತು ನನಗೆ ಯಾಕೆ ನೆನಪಾಗ್ತಾ ಇದೆ ಅಂತಂದರೆ, ಇವತ್ತು ಶ್ರೀಯುತ ರಮೇಶ್ ಅವರು ನಮಗೆ ಈ ಥರ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಆಯಿತು ನೀವು ಈ ಕಾರ್ಯಕ್ರಮ ಮಾಡಿ ಅಂತ ಹೇಳಿ ನಮ್ಗೆ ಆಶ್ವಾಸನೆ ಕೊಟ್ಟು, ಮತ್ತು ಅವರನ್ನು ನಾನು 15 ವರ್ಷದಿಂದ ನಾನು ನೋಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ 15 ವರ್ಷಗಳಿಂದಲೂ ಸಹ ನಾವು ಯಾವುದೇ ಸಲಹೆ ಕೇಳಲಿ, ಸೂಚನೆ ಕೇಳಲಿ, ಕಾರ್ಯಕ್ರಮ ಕೇಳಲಿ, ಪ್ರತಿಯೊಂದರಲ್ಲೂ ಸಹ ಇಡೀ ಸಮಾಜ ಕಾರ್ಯ ಕ್ಷೇತ್ರದಲ್ಲಿ
ಸಮತೂಕದ ವ್ಯಕ್ತಿತ್ವವನ್ನು ಹೊಂದ್ಕೊಂಡು ಪ್ರೇರೇಪಿಸಿಕೊಂಡು ಅವ್ರದೇ ಆದಂತಹ ಒಂದು ಬಳಗವನ್ನು ಕಟ್ಟಿಕೊಂಡು ಈ ಉನ್ನತ ಮಟ್ಟಕ್ಕೆ ಏರಿರತಕ್ಕಂತಹ ಒಂದು ತೂಕದ ವ್ಯಕ್ತಿತ್ವ ಯಾರನ್ನಾದ್ರೂ ಇಂದಿನ ಒಂದು ಇದರಲ್ಲಿ ನೋಡ್ಬೋದು ಅಂತಂದರೆ ರಮೇಶ್ ಸರ್ ಒಬ್ಬರನ್ನ ನೋಡ್ಬೋದು ಅಂತ ನನಗನ್ನಿಸ್ತು. ಯಾಕೆಂದರೆ ನಾನು ಸುಮಾರು ಸಂದರ್ಭಗಳನ್ನು ನೋಡಿದ್ದೀನಿ. ಎಂಥ ಉನ್ನತ ಮಟ್ಟದ ಕಾರ್ಯಕ್ರಮ ಇರಬಹುದು, ಇಲ್ಲ ಯಾರೋ ಇಬ್ಬರು ಬಂದು ಅವ್ರನ್ನ ಏನೋ ಒಂದು ವಿಷಯ ಕೇಳಿದ್ದಿರಬಹುದು, ಇಲ್ಲ ನಾನು ಕೆಲವೊಂದು ಸಲ ಅವ್ರನ್ನ ಕೆಲವೊಂದು ದೂರ ತೆಗೆದುಕೊಂಡೋಗಿ ಅವ್ರ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಸಮತೂಕವಾಗಿ ಅವರು ನಮಗೆ ಸ್ಪಂದಿಸಿದ್ದಾರೆ. ಆ ಒಂದು ಗುಣಕ್ಕೆ ನಾನು ಶರಣ ಹೇಳ್ತೀನಿ. ಸೊ ಅದೇ ರೀತಿ ಪ್ರಕಾಶಕನಾಗಿ ನಾನು ಶ್ರೀಯುತ ಗೋಪಾಲ್ ಅವರ ಒಡನಾಟಕ್ಕೆ ಬಂದು ಸುಮಾರು 15 ವರ್ಷಗಳಾಗಿದೆ. ಶ್ರೀಯುತ HM ಮಡಿಸಿದ್ದೆ ಅವ್ರ ಕಡೆಯಿಂದ ಅವರು ಪರಿಚಿತರಾದರು. ಅಂದಿನಿಂದನೂ ಸಹ ಸುಮಾರು 15-20 ವರ್ಷಗಳಿಂದನೂ ಸಹ ಸಮಾಜ ಕಾರ್ಯದ ಹೆಜ್ಜೆಗಳು ಪತ್ರಿಕೆಯನ್ನು ಆರಂಭ ಮಾಡಿದಾಗಿಂದನೂ ಸಹ ಅತ್ಯಂತ ವ್ಯಕ್ತಿತ್ವ ಹಾಗೂ ನನ್ನ ಮೆಂಟರ್ ಆಗಿ, ಅದಲ್ಲದೆ ಸಮಾಜದಲ್ಲಿ ಯಾವುದೇ ರೀತಿಯಾದಂತಹ ತೊಡಕುಗಳು ಬಂದಾಗಂಥ ಸಂದರ್ಭದಲ್ಲಿ, ನನ್ನ ಗೊಂದಲ ಬಂದಂಥ ಸಂದರ್ಭದಲ್ಲಿ ಅವ್ರು ಕೊಡ್ತಕ್ಕಂತಹ ಸಲಹೆಗಳು ಇದೆಲ್ಲನೂ ತುಂಬ ನಾನು ಹತ್ತಿರದಿಂದ ನೋಡಿದ್ದೀನಿ ಅವ್ರನ್ನ. ಆಮೇಲೆ ಸ್ಮಯೂರ್ ಅಂತಕ್ಕಂಥ ಸಂಸ್ಥೆಯಲ್ಲಿ ಅವರೀಗ ನಿವೃತ್ತಿ ಜೀವನವನ್ನೂ ಸಹ ನನಗೆ ಹೇಳ್ತಿದ್ರು ಒಂದು ಸಲ, ನನಗೆ ಬರೋದು ಅತ್ಯಂತ ಕಡಿಮೆ ಹಣ, ನಿವೃತ್ತಿ ಹಣ, ಆದರೆ ಅದರಲ್ಲಿ ಅತ್ಯಂತ ಸಂತೋಷವಾಗಿರ್ತಕ್ಕಂತಹ ವ್ಯಕ್ತಿ ನಾನು ಅಂತ ಹೇಳ್ತಿದ್ರು. ಅಂದರೆ ಅಷ್ಟು ಕಡಿಮೆ ಹಣ ತೆಗೆದುಕೊಂಡು ಅಷ್ಟೊಂದು ಸಂತೋಷವಾಗಿರ್ತಕ್ಕಂಥವ್ರನ್ನ ನಾನು ಇಂದಿನ ಒಂದು ನನ್ನ ಕಾಲಘಟ್ಟದಲ್ಲಿ 15-20 ವರ್ಷದಲ್ಲಿ ನೋಡಿರ್ತಕ್ಕಂಥದ್ದು ಗೋಪಾಲ್ ಅವರು ಒಬ್ಬರನ್ನೇ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸುಮಾರು ಈಗ 14-15 ಕೃತಿಗಳನ್ನು ಅವರು ಬರೆದಿದ್ದಾರೆ. ಅದೇ ರೀತಿ 6-7 ಕೃತಿಗಳನ್ನು ನಾವು ಅವರದನ್ನು ಪಬ್ಲಿಷ್ ಮಾಡಿದ್ದೀವಿ. ಇದುವರೆಗೂ ಅವರಾಗಲಿ ನಾನಾಗಲಿ ವ್ಯಾವಹಾರಿಕವಾಗಿ ಯಾವುದೇ ರೀತಿಯಾದಂತಹ ಒಡಂಬಡಿಕೆ ಮಾಡಿಕೊಂಡಿಲ್ಲ. ವ್ಯಾವಹಾರಿಕವಾಗಿ ಅವರು ನನ್ನನ್ನು ನೀವು ಎಷ್ಟು ಪುಸ್ತಕ ಖರ್ಚಾಯಿತು, ಏನು ಸೇಲ್ ಮಾಡಿದ್ರ, ಏನು ಅಂತ ನನ್ನನ್ನು ಕೇಳ್ತಾ ಇಲ್ಲ ನಾನು ಸಹ ಅವ್ರಿಗೆ ಇದೆಲ್ಲ ಸರ್ ಇಷ್ಟು ಖರ್ಚಾಯಿತು ಇದಾಯಿತು ಅಂತ ನಾನು ಹೇಳ್ತಾ ಇಲ್ಲ. ಇವತ್ತಿನ ಪುಸ್ತಕ ನಿಮ್ಮ ಮಾಹಿತಿಗಾಗಿ 2 ಪುಸ್ತಕಗಳು ಅವ್ರದ್ದು ಪ್ರಕಟ ಮಾಡಿದ್ದೀವಿ. 2 ಪುಸ್ತಕಗಳಿಗೆ ಸುಮಾರು 1,50,60,000 ಖರ್ಚು ಬಂದಿದ್ದರೂ ಸಹ ಅವ್ರು ಇನ್ನೂ 10 ಪುಸ್ತಕಗಳನ್ನ ಬರೆದರೂ ಸಹ ಅದಕ್ಕೆ ಎಷ್ಟೇ ಖರ್ಚಾದ್ರೂ ನಾವು ಯಾವುದೇ ರೀತಿಯಾದಂತಹ ಮುಜುಗರ ಇಲ್ಲದೇ ನಾವು ಅದನ್ನು ರೆಡಿ ಮಾಡೋಕ್ಕೆ ಪ್ರಕಟಣೆ ಮಾಡೋದಕ್ಕೆ ಅದು 10 ಲಕ್ಷ ರೂಪಾಯಿ ಆಗಲಿ ನಾವು ಪ್ರಕಟಣೆ ಮಾಡ್ತೀವಿ ಸರ್, ನೀವು ದಯಮಾಡಿ ಇನ್ನೂ ಬರೀರಿ ನಾವಿದ್ದೀವಿ ಅಂತ ಹೇಳ್ತಾ ಈ ಒಂದು ನಿಷ್ಕಲ್ಮಶ ವ್ಯಕ್ತಿಗಳು ಇವತ್ತು ರಮೇಶ್ ಸರ್ ಇರ್ಬೋದು, ಗೋಪಾಲ್ರವ್ರು ಇರ್ಬೋದು, ಅದೇ ರೀತಿ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂತಹ ಗಣ್ಯರಿದಾರಲ್ಲ, ಚಿಕ್ಕ ಕಾರ್ಯಕ್ರಮ ಆದ್ರೂ ಸಹ ಬಂದು ಇಲ್ಲಿ ಕೂತ್ಕೊಂಡು ಈ ಒಂದು ಕಾರ್ಯಕ್ರಮ ನಾವು ನಡೆಸ್ತಾ ಇರ್ತಕ್ಕಂಥದ್ದು 15 ವರ್ಷಗಳಿಂದ ನಾನು ಏನು ಕಾರ್ಯಕ್ರಮ ಮಾಡಿದ್ದು ಅದು ನನಗೆ ನೆನಪಿಗೆ ಬಂತು, ಹಾಗಾಗಿ ಹೇಳ್ತಾ ಇದ್ದೀನಿ. ಮತ್ತು ಅದೇ ರೀತಿ ಶ್ರೀಯುತ GP ಪಾಂಡನಾಯಕರವರು ಸಹ ಅವರು MSW ಮಾಡಿ ಅತ್ಯಂತ ಒಂದು ಕೆಳಮಟ್ಟದಿಂದ ಬಂದು ಇವತ್ತು ಒಂದು ಶಾಲೆ ಮಾಡಿದ್ದಾರೆ. ಶಾಲೆ ಮಾಡಿ ಒಂದು ಕನ್ಸಲ್ಟೆನ್ಸಿ ಮಾಡಿ ಅತ್ಯಂತ ಉನ್ನತವಾದಂತಹ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲ ಸ್ಫೂರ್ತಿ ಆಗ್ತಾರೆ ಅಂತ ಹೇಳಿ ನಾನಂತೂ ಭಾವಿಸ್ತೇನೆ. ಅದೇ ರೀತಿ ನಾನು ಹೇಳ್ತಾ ಇದ್ದೇನೆ, ಪ್ರಕಾಶಕನಾಗಿ ನಾವೇನು ಪುಸ್ತಕ ಹೊರಗಡೆ ಬರುತ್ತೆ ಆ ಪುಸ್ತಕದ ಕಂಟೆಂಟು ಮತ್ತು ಅದರ ಗುಣಮಟ್ಟ ಮತ್ತು ಇದುವರೆಗೂ ಏನು ನೋಡಿದ್ದೀವಿ ಅದನ್ನು ನೋಡಿದ್ವಿ. ಬಟ್ ಪ್ರಮುಖವಾಗಿ ನನಗೆ ಪ್ರಕಾಶಕನಾಗಿ ನನಗೆ ಖುಷಿ ಆಗ್ತಾ ಇರೋದೇನು ಅಂತಂದರೆ, ಈ 15 ವರ್ಷದ ಜರ್ನಿನಲ್ಲಿ ರಮೇಶ್ ಸರ್ ಅವರು, ಗೋಪಾಲ್ ಸರ್ ಅವರು, ಶೇಖರ್ ಅವರು, ಪಾಂಡನಾಯಕ್ ಅವರು ಇವರೆಲ್ಲರ ಒಂದು ಒಡನಾಟ ಮತ್ತು ಆ ಒಂದು ಏನು ಪ್ರೀತಿ ಮತ್ತು ಅವ್ರು ತೋರಿಸ್ತಕ್ಕಂತಹ ಒಂದು ಮಾರ್ಗದರ್ಶನ, ನಿಷ್ಕಲ್ಮಶವಾದಂತಹ ಏನಾದರೂ ಒಂದು ಹೃದಯಗಳಿದ್ದರೆ ನಮ್ಮ ಇಂದಿನ ಗಣ್ಯರನ್ನೂ ಒಳಗೊಂಡು ಆ ನಿಷ್ಕಲ್ಮಶ ಹೃದಯಗಳಿಗೆ ನನ್ನ ಪ್ರಣಾಮ ಹೇಳ್ತಾ, ಇನ್ನು ಮಿಕ್ಕಿದ್ದನ್ನೆಲ್ಲ ಲೇಖಕರು, ಕೃತಿ ಪರಿಚಯ ಮಿಕ್ಕಿದ್ದು ಎಲ್ಲನೂ ಇವ್ರು ಮಾತಾಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಹಾಗಾಗಿ ಇಷ್ಟು ಹೇಳ್ತಾ, ಪ್ರಕಾಶಕನಾಗಿ ದಯಮಾಡಿ ಇಲ್ಲಿರ್ತಕ್ಕಂತಹ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲರೂ ಸಹ ಅತ್ಯಂತ ಉನ್ನತ ಮಟ್ಟದ ಒಂದು ಸಾಧನೆ ಮಾಡಿದ್ದಾರೆ. ಹಾಗಾಗಿ ಅದೇ ರೀತಿ ಶೇಖರ್ ಅವರು ಇದೇ MSW ಡಿಪಾರ್ಟ್ಮೆಂಟಿಂದ 2003ರಲ್ಲಿ ಹೋಗಿ ಇವತ್ತೊಂದು MNC ಕಂಪ್ನಿಲಿ ಅತ್ಯಂತ ಉನ್ನತ ಹುದ್ದೆನಲ್ಲಿದ್ದರೂ ಸಹ ಇವತ್ತು ಬಂದು ನಿಮ್ಮೊಳಗೆ ಒಂದಾಗಿ ಕೂತಿದ್ದಾರೆ. ಸೊ ಹಾಗಾಗಿ ಪ್ರಕಾಶಕನಾಗಿ ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು.